ತುಂಬಾ ಜನರು ರಿಕ್ವೆಸ್ಟ್ ಮಾಡ್ತಾ ಇದ್ರು, ಹೋಮ್ ಮೇಡ್ ಫರ್ಟಿಲೈಸರ್ ಏನಾದರೂ ಇದ್ರೆ ಹೇಳಿ, ಮನೆಯಲ್ಲಿ ಅವೈಲೇಬಲ್ ಇರೋ ವಸ್ತುಗಳಿಂದ ಸುಲಭವಾಗಿ ನಾವು ಹೋಮ್ ಮೇಡ್ ಫರ್ಟಿಲೈಸರ್ ಅನ್ನ ಮಾಡಿ ಗಿಡಗಳಿಗೆ ಹಾಕಬೇಕು. ಅದು ಗಿಡಕ್ಕೆ ತುಂಬಾ ಪೌಷ್ಟಿಕಾಂಶವನ್ನು ಒದಗಿಸಬೇಕು. ಎಸ್ಪೆಷಲಿ ದಾಸವಾಳ ಮತ್ತು ಮಲ್ಲಿಗೆ ಗಿಡಕ್ಕೆ ಯಾವ್ದಾದ್ರು ಫರ್ಟಿಲೈಸರ್ ಇದ್ರೆ ಹೇಳಿ ಅಂತ ಹೇಳ್ತಾ ಇದ್ರು. ಈ ತರ ನೋಡಿ, ದಾಸವಾಳ ಗಿಡವು ಮಲ್ಲಿಗೆ ಹೂವಿನಂತೆ ಗೊಂಚಲಾಗಿ ಬಿಡೋದು, ಅಂದ್ರೆ ಎಲ್ಲಾ ಬ್ರಾಂಚಸ್ಗಳಲ್ಲೂ ಹೂವುಗಳು ಬಿಡೋದು. ಆ ತರ ಮಾಡ್ಬೇಕು ಅಂದ್ರೆ ನಾವು ಕೆಲವೊಂದು ಪೌಷ್ಟಿಕಾಂಶಗಳನ್ನ ಅದಕ್ಕೆ ಒದಗಿಸಿ ಕೊಡ್ಬೇಕಾಗತ್ತೆ. ಅದು ಈ ಬಿಸಿಲಿನ ಕಾಲದಲ್ಲಂತೂ ಹೂವುಗಳು ಬಿಡೋದು ತುಂಬಾ ಕಷ್ಟ ಆಗ್ಬಿಡತ್ತೆ ದಾಸವಾಳ ಗಿಡಕ್ಕೆ. ಕೆಲವೊಮ್ಮೆ ಏನಾಗ್ಬಿಡತ್ತೆ ಅಂದ್ರೆ ತುಂಬಾ ಬಿಸಿಲಿರುವಾಗ ನಾವು ಎಷ್ಟೇ ಗೊಬ್ಬರ ನೀರು ಎಲ್ಲ ಹಾಕಿದ್ರು ಅದಕ್ಕೆ ಅಗತ್ಯ ಪೋಷಕಾಂಶಗಳ ಕೊರತೆ ಆಗ್ಬಿಟ್ರೆ ಮೊಗ್ಗುಗಳು ಅರಳಿ ಹೂವುಗಳಾಗೋದು ಕಡಿಮೆ ಆಗ್ಬಿಡತ್ತೆ. ಕೆಲವೊಮ್ಮೆ ಏನಾಗತ್ತೆ, ಮೊಗ್ಗುಗಳು ಅರಳಿದ್ರು ಅದು ಹೂವುಗಳಾಗೋದೇ ಇಲ್ಲ, ಅಲ್ಲೇನೆ ಹಾಳಾಗ್ಬಿಡೋದು, ಹುಳ ಬಿದ್ಬಿಡೋದು, ಈ ತರ ಎಲ್ಲ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ನಾವೇನ್ ಮಾಡ್ಬೇಕು, ಮನೆಯಲ್ಲೇ ಈಸಿಯಾಗಿ ಅವೈಲೇಬಲ್ ಇರೋ ವಸ್ತು ಅಕ್ಕಿ ಹಿಟ್ಟು, ಬಾಳೆಹಣ್ಣಿನ ಸಿಪ್ಪೆ ಮತ್ತು ಕಾಫಿ ಪೌಡರ್ ಅನ್ನ ಯೂಸ್ ಮಾಡಿಕೊಂಡು ನಾವು ಒಂದು ವೆರಿ ನ್ಯೂಟ್ರಿಯೆಂಟ್ ಫರ್ಟಿಲೈಸರ್ ಅನ್ನ ಮಾಡಿ ಗಿಡಗಳಿಗೆ ಹಾಕ್ಬೋದು. ಮಲ್ಲಿಗೆ ಗಿಡಕ್ಕೂ ಹಾಕ್ಬೋದು ಅದನ್ನ, ದಾಸವಾಳ ಗಿಡಕ್ಕೆ, ಗುಲಾಬಿ ಗಿಡಕ್ಕೆ, ಯಾವ ಗಿಡಕ್ಕೆ ಬೇಕಿದ್ರು ಹಾಕ್ಬೋದು. ಈ ತರ ಚಿಕ್ಕ ಚಿಕ್ಕ ಗಿಡಗಳಲ್ಲೇ ಗಿಡದ ತುಂಬಾ ಹೂವುಗಳು ಬೇಕು ಅಂದ್ರೆ 1 ಲೀಟರ್ ವಾಟರ್ ಅನ್ನ ತೆಗೆದುಕೊಂಡು ಅದಕ್ಕೆ 5 ಸ್ಪೂನು ಅಕ್ಕಿ ಹಿಟ್ಟನ್ನ ನಾವು ಮಿಕ್ಸ್ ಮಾಡಬೇಕು. ಜೊತೆಗೆ ಬಾಳೆಹಣ್ಣಿನ ಸಿಪ್ಪೆಯನ್ನ 4 ರಿಂದ 5 ಬಾಳೆಹಣ್ಣಿನ ಸಿಪ್ಪೆಯನ್ನ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕತ್ತರಿಸಿ ಆ ನೀರಿಗೆ ಹಾಕಿ ಅದರ ಜೊತೆಗೆ 1 ಟೀ ಸ್ಪೂನು ಕಾಫಿ ಪೌಡರ್ ಅನ್ನ ಹಾಕಿ ಚೆನ್ನಾಗಿ ಕದಡಿ 4 to 5 ಡೇಸ್ ಫರ್ಮೆಂಟೇಶನ್ ಆಗಕ್ಕೆ ಬಿಟ್ಬಿಡ್ಬೇಕು. 4 to 5 ಡೇಸ್ ಆದ ನಂತರ ಅದು ಫರ್ಮೆಂಟೆಡ್ ಆಗಿದೆಯಾ ಅಂತ ಚೆಕ್ ಮಾಡಿ, ಚೆನ್ನಾಗಿ ಫರ್ಮೆಂಟೆಡ್ ಆಗಿದೆ ಅಂದ್ರೆ ಅದನ್ನ ಸೋಸ್ಕೊಂಡು ಸ್ಪ್ರೇ ಬಾಟಲಿಗೆ ಹಾಕಿ ಗಿಡಗಳಿಗೆ ಸ್ಪ್ರೇನು ಮಾಡಬಹುದು ಹುಳಗಳೇನಾದ್ರೂ ಬಿದ್ರೆ. ಇಲ್ಲ ಹಾಗೇನೆ ನಾವು ಅದನ್ನ ಡೈಲ್ಯೂಟ್ ಮಾಡಿ, ಅಂದ್ರೆ 1 ಲೀಟರ್ ವಾಟರ್ ಅನ್ನ 5 ಲೀಟರ್ ನೀರಿನೊಂದಿಗೆ ಬೆರೆಸಿ ಗಿಡಗಳ ಬುಡದಲ್ಲಿ ಗಿಡಕ್ಕನುಸಾರವಾಗಿ, ಗಿಡ ಎಷ್ಟು ದೊಡ್ಡದಿದೆ ಅದನ್ನ ನೋಡ್ಕೊಂಡು ಅದಕ್ಕನುಸಾರವಾಗಿ ನಾವು ಹಾಕ್ತಾ ಹೋಗ್ಬೋದು. ಇದನ್ನ ಹಾಕಿ ಒಂದು 4 ರಿಂದ 8 ದಿನದಲ್ಲಿ ನಮಗೆ ಅದರ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಅಕ್ಕಿ ಹಿಟ್ಟಿನಲ್ಲಿರುವ ಸ್ಟಾರ್ಚು, ಕಾರ್ಬೋಹೈಡ್ರೇಟು ಮತ್ತೆ ಬಾಳೆಹಣ್ಣಿನ ಸಿಪ್ಪೆಯಲ್ಲಿರುವ ಮೆಗ್ನೀಷಿಯಮು ಗಿಡಗಳ ಬೆಳವಣಿಗೆಗೆ ಉತ್ತಮ ಪೋಷಕಾಂಶಗಳನ್ನು ಒದಗಿಸುವುದಲ್ಲದೆ ನಾವು ಕಾಫಿ ಪೌಡರ್ ಅನ್ನು ಬೆರೆಸುವುದರಿಂದ, ಇದನ್ನ ಸ್ಪ್ರೇ ಮಾಡೋದ್ರಿಂದ ಹುಳಗಳೇನಾದರೂ ಬಿದ್ರೆ ಅದು ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲ ಗಿಡದ ಬುಡಕ್ಕೆ ಹಾಕಿದರೂ ಬೇರಿಗೆ ಏನಾದರೂ ಹುಳಗಳು ಬೀಳ್ತಾ ಇದೆ, ಗೆದ್ದಲು ಹಿಡಿತಾ ಇದೆ, ಈ ತರದೆಲ್ಲ ಸಮಸ್ಯೆಗಳಿದೆ ಅಂದ್ರೆ ಅದನ್ನು ನಾವು ಪರಿಹರಿಸ್ಕೊಳ್ಬಹುದು. ಸೊ ಇದೊಂದು ಅತ್ಯುತ್ತಮ ಹೋಮ್ ಮೇಡ್ ಫರ್ಟಿಲೈಸರ್, ಈಸಿಯಾಗಿ ಮನೆಯಲ್ಲೇ ಇರೋ ವಸ್ತುಗಳಿಂದ ನಾವು ಮಾಡ್ಕೊಬಹುದು. ಇದನ್ನ ಯಾವುದೇ ಗಿಡಗಳಿಗೆ ಹಾಕ್ಬಹುದು, ತರಕಾರಿ ಗಿಡ ಇರಲಿ, ಸೊಪ್ಪಿನ ಗಿಡ ಇರಲಿ, ಹೂವಿನ ಗಿಡಗಳಿರಲಿ, ಯಾವ್ದಕ್ ಬೇಕಿದ್ರು ನಾವು ಯೂಸ್ ಮಾಡಬಹುದು. ಸೊ ಗಾರ್ಡನಿಂಗ್ ಹಾಬಿ ಇರೋರಿಗೆಲ್ಲ ಇದು ತುಂಬಾನೇ ಹೆಲ್ಪ್ ಆಗತ್ತೆ ಅನ್ಕೊಂತಿದೀನಿ. 1 ಲೀಟರ್ ವಾಟರ್ ಜೊತೆಗೆ ಅಕ್ಕಿ ಹಿಟ್ಟು, ಬಾಳೆಹಣ್ಣಿನ ಸಿಪ್ಪೆ, ಕಾಫಿ ಪೌಡರ್ ಇದನ್ನೆಲ್ಲ ಈ ತರ ಮಿಕ್ಸ್ ಮಾಡಿಬಿಟ್ಟು ಫರ್ಮೆಂಟೇಶನ್ ಆಗೋಕ್ಕೆ ಬಿಟ್ಬಿಟ್ಟು 4 to 5 ಡೇಸ್ ಇಟ್ಕೊಂಡು ಆಮೇಲೆ ಸ್ಪ್ರೇ ಬಾಟಲಿಗೆ ಹಾಕಿ ಸ್ಪ್ರೇ ಮಾಡಬಹುದು. ಇಲ್ಲ ಹಾಗೇನೆ ಡೈರೆಕ್ಟ್ ಗಿಡಗಳ ಬುಡಕ್ಕೆ ಹಾಕಬಹುದು. ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.